ಅಲೋ ಮಗನೇ, ಏನು ಹಾಗೆ ನೋಡ್ತಾ ಇದೆಯಾ? ಇವತ್ತು ನೋಡು, ಕಲ್ಯಾಣಿ ಬೇಗ ಹಾಸಿಗೆಯಿಂದ ಎದ್ದು ಸ್ನಾನ ಮಾಡಿ ದೇವ್ರ ಮನೆ ದೀಪ ಹಚ್ಚಿದ್ದಾಳೆ. ಅವಳೇ ಹೋಗಿ ಕಾಫಿ ಮಾಡ್ಕೊಂಬಂದು ಎಲ್ರಿಗೂ ಅವಳೇ ಕೊಡ್ತಾ ಇದ್ದಾಳೆ. ಸಾಲದಕ್ಕೆ ತಿಂಡಿ ಮಾಡ್ತೀನಿ ಅಂತ ಬೇರೆ ಹೋದ್ಲಲ್ಲೂ, ಅಲ್ಲಿಗೆ ಅವಳ ಬಗ್ಗೆ ಯೋಚನೆ ಮಾಡೋಕ್ಕಿಂತಲೂ ಈ ಕುಟುಂಬ ಸದಸ್ಯರ ಬಗ್ಗೆ ಯೋಚನೆ ಮಾಡ್ತಿದ್ದಾಳೆ ಅನ್ನೋದು ಸತ್ಯ ಆಯಿತು. ನನ್ನ ನಿರ್ಧಾರ, ನಿನ್ನ ಆಯ್ಕೆ ಎರಡು ಸರಿ ಇದೆ ಅಂತ ಆಯ್ತಲ್ವಾ? ಗಾಡ್ ಬ್ಲೆಸ್ ಯು. ಬರ್ತೀನಿ, ದೇವ್ರ ಕೈ ಮುಗಿದು. ಅಮ್ಮ, ಏನಾದರೂ ಬೇಕಿತ್ತಾ? ಅಮ್ಮನ ನನ್ನ ಹಾಗೆಲ್ಲ ಕರಿಬೇಡ, ನಂಗೆ ಇಷ್ಟ ಆಗತ್ತಿಲ್ಲ. ನಾನು ಅಮ್ಮ ಅಂತ ಕರೀದೆ ಹೋದ್ರು ವರ್ಷದಲ್ಲಿ ನೀವು ನನಗೆ ಅಮ್ಮನೇ ತಾನೆ? ನನಗಿಷ್ಟ ಎಲ್ಲ ಕರಿಬೇಡ ಅಂತ ಒಂದ್ಸಲ ಹೇಳಿದ್ರೆ ಅರ್ಥ ಆಗೋದಿಲ್ವಾ ನಿಂಗೆ? ವರ್ಷ ಗಿರ್ಸೆ ಅಂತ ಇಟ್ಕೊಂಡು ನನ್ನ ಅಮ್ಮ ಅಂತೆಲ್ಲ ಕರಿಬೇಡ, ಗೊತ್ತಾಯ್ತಾ? ಹೆಣ್ಮಕ್ಳು ಅಮ್ಮ ಅಂತ ಕರೆಸ್ಕೊಳ್ಳೋದೇ ಮಹಾದಾಸೆ ಅಂತ ದೊಡ್ಡವ್ರು ಹೇಳ್ತಾರೆ. ಇವ್ರು ನೋಡಿದ್ರೆ ಅದೇ ಬೇಡ ಅಂತ ಹೇಳ್ತಿದ್ದಾರೆ ಅಲ್ವಾ ಅಜ್ಜಿ? ನನ್ನ ಅಜ್ಜಿ ಅನ್ಬೇಡ್ವೆ, ರಾಚಮ್ಮ ಅನ್ನು ಸಾಕು. ಅವಳು ಏನಾದರೂ ಕರ್ಕೊಳ್ಳಿ ಬಿಡೆ, ನೀನು ಯಾಕೆ ಕಾಲು ಕೆರ್ಕೊಂಡು ಜಗಳಕ್ಕೆ ಹೋಗ್ತೀಯಾ? ಈ ರಾಚಮ್ಮ, ಸ್ವಲ್ಪ ಸುಮ್ಮನಿರಿ ನೀವು. ಹೌದು, ಏನಿವತ್ತು ಆಶ್ಚರ್ಯ, ಬೆಳಗ್ಗೆ ಬೇಗ ಆಯಿತು, ಪಟ 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 ಅಂತ ಎಲ್ಲ ಕೆಲಸ ಮಾಡಿ ಮುಗಿಸ್ಬಿಟ್ಟಿದೆಯಲ್ಲ. ಅದೇನೋ ಹೇಳ್ತಾರೆ, ಅತಿ ಬೇಗ ತಿಥಿ ಬೇಗ ಅಂತ. ನಾನು ಮೊನ್ನೆ ಹೈವೇನಲ್ಲಿ ಬರಬೇಕಾದ್ರೆ ನೋಡಿದ್ದೆ. ಸ್ವಲ್ಪ ಹುಷಾರಾಗಿರು. ಅದು ಹೊಸ ಗಾಡಿ, ಖಾಲಿ ರೋಡು, ಕೈಯಲ್ಲಿ ಸ್ಟೇರಿಂಗ್ ಹಿಡ್ಕೊಂಡ್ಮೇಲೆ ಆಕ್ಸಿಲರೇಟರ್ ಒತ್ತಲೇಬೇಕಲ್ವಾ? ಒಂದೆರಡು ಹಳೆ ಗಾಡಿಗಳು ಅಡ್ಡ ಬರ್ತವೆ, ಗುರಿ ಮುಟ್ಟಬೇಕು ಅಂದರೆ ಅವನ್ನೆಲ್ಲ ಓವರ್ಟೇಕ್ ಮಾಡಲೇಬೇಕು. ಅದು ನಮ್ಮ ಅಣ್ಣನ ಆಟೋ ಇತ್ತಲ್ವಾ, ಅದಕ್ಕೆ ಅದೇ ಎಕ್ಸಾಂಪಲ್ ಕೊಟ್ಟೆ ಡ್ರೈವಿಂಗ್ ಬಗ್ಗೆ. ನಿಮ್ಮಿಬ್ರಿಗೆ ಏನಾದರೂ ಬೇಕಿತ್ತಾ? ನಾನೇ ಮಾಡಿಕೊಡ್ತೀನಿ. ಸೆಕೆ, ಸ್ವಲ್ಪ ಜ್ಯೂಸ್ ಬೇಕಿತ್ತು. 2 ನಿಮಿಷ, ಹೀಗೆ ಬಂದ್ಬಿಡ್ತೀನಿ. ಆಯಾದ ಈ ಬೆಳಗ್ಗೆ ಆನಂದ ತುಂಬಿರಲು ಬಾಳೆ ಸಂಗೀತ ಸುದೆ ಆಯ್ತು. ಆಯಾದ ಈ ಬೆಳಿಗ್ಗೆ ಆನಂದ ತುಂಬಿರಲು ಬಾಳೆ ಸಂಗೀತ ಸುದೆ. ಏನೋ ಮಾಡ್ತಿದ್ಯಾ? ಅಲ್ಲ ಕಾಣಿಸ್ತಾ ಇಲ್ವಾ? ಡ್ಯಾನ್ಸ್ ಮಾಡ್ತಾ ಇದ್ದೀನಿ. ಅದು ನನಗೆ ಕಾಣಿಸ್ತಿದೆ. ಡ್ಯಾನ್ಸ್ ಮಾಡುವಂಥದ್ದು ಏನಾಗಿದೆ ಅಂತ ಕೇಳ್ತಿದ್ದೀನಿ. ಕುಣಿಯಕ್ಕೂ ಕಾರಣ ಹೇಳ್ಬೇಕಪ್ಪ ಜನರುಗಳಿಗೆ. ಖುಷಿಯಾಗಿದೆ, ಕುಣಿತಾ ಇದ್ದೀನಿ. ಕಾಫಿ ಕಪ್ಪಲ್ಲಿ ಏನಾದರೂ ಎಣ್ಣೆ ಗಿಣ್ಣೆ ಮಿಕ್ಸ್ ಮಾಡ್ಕೊಂಡಿದ್ದೆ ಹೇಗೆ? ನೋಡ ಇದೇ ನನಗಾಗಲ್ಲ. ನಿನ್ನ ಮನಸ್ಸಲ್ಲಿ ಹೆಣ್ಣು ಕುಡ್ಕಾಗೋಗಿದ್ದೀನಿ ನಾನು. ಇವತ್ತು ಈ ಕಾಫಿನ ಪ್ರೀತಿಯಿಂದ ತಂದ್ಕೊಂಡಿದ್ದಾರೆ ನಮ್ಮ ಅದಕ್ಕೆ. ಇದು ಬರೀ ಕಾಫಿ ಮಾತ್ರ ಅಲ್ಲಪ್ಪ, ಅದ್ರ ಜೊತೆಗೆ ನಮಗೊಂದು ಟೈಟಲ್ ಸಿಕ್ಕಿದೆ. ಟೈಟಲ್ಲ? ಏನು ಟೈಟಲ್ಲು? ಇವತ್ತು ಬೆಳಿಗ್ಗೆ ಒಂದು ಅನಾಹುತ ನಡೀತು. ಅದೇನು ಅಂತ ಗೊತ್ತಾ? ಅಕ್ಕ ಕಾಫಿ ಕೊಟ್ಲು. ಅಯ್ಯೋ, ಮೀಟ್ರೋ, ಅವ್ರು ನಿನಗೆ ಬರೀ ಅಕ್ಕ, ಅದು ನನಗೆ ನನ್ನ ಫೇವ್ರೇಟ್ ಅತ್ತಿಗೆ ಅವರು. ಇದು ಬರೀ ಕಾಫಿ ಎಲ್ಲರಕ್ಕೂ ನನ್ನ ಮೈದ್ನ ಅಂತ ಅಕ್ಸೆಪ್ಟ್ ಮಾಡ್ಕೊಂಡು ಕೊಟ್ಟಿರೋ ಕಾಫಿ. ನಾನಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಈ ಸಲ ಕಪ್ ನಮ್ದೇ. ಅಲ್ಲ ಕಣೋ, ಅವಳು ನಿನಗೆ ಅತ್ತಿಗೆ ಅಂದಮೇಲೆ ನೀನು ಅವಳಿಗೆ ಮೈದ್ನ ಆಗಲೇಬೇಕು ತಾನೆ? ಕರೆಕ್ಟ್. ಯು ಆರ್ ಅಬ್ಸಲ್ಯೂಟ್ಲಿ ಕರೆಕ್ಟ್. ಆದರೆ ನಮ್ಮ ವಿಚಾರದಲ್ಲಿ ಸ್ವಲ್ಪ ಚೇಂಜ್. ಅಲ್ಲಿಟ್ಬಿಡಮ್ಮ. ನಂಗೆ ಬೇಡಮ್ಮ, ಶುಗರು ಜಾಸ್ತಿ ಆಗಿಬಿಡ್ತದೆ. ಸರಿ ಬಿಡಿ, ನಿಮಗೆ ಯಾವಾಗ ಬೇಕೋ ಆವಾಗಲೇ ಕುಡೀರಿ.
ಜ್ಯೂಸ್ ಬೇಡ ಅನ್ಬೋದು, ಬೆಳಗಿನ ತಿಂಡಿ ಬೇಡ ಅಂತ ಹೇಳಕ್ಕೆ ಸಾಧ್ಯನಾ? ಟೇಬಲ್ ಮೇಲೆ ಅರೇಂಜ್ ಮಾಡಿಟ್ಟಿರ್ತೀನಿ, ಇಬ್ರು ಬನ್ನಿ. ರಾಜಮ್ಮ ಇಲ್ಲಿ ಬಾಯಿಲಿ ಬಾಯಿಲಿ. ಅವಳು ಅಡುಗೆನಲ್ಲಿ ಏನೋ ಬೆರೆಸಿದಾಳೆ ಅಂತ ಅನ್ನಿಸ್ತಾ ಇದೆ. ನನಗೆ ಭಯ ಆಗ್ತಿದೆ ರಾಜಮ್ಮ. ಒಂದು ಸಿಪ್ಪು ಕುಡಿದು ನೋಡ್ಬೋದಿತ್ತಪ್ಪ. ರಾಜಮ್ಮ ಕುಡಿದ್ರೆ ಗೊಟ್ಟಕ್ಕನ್ಬಿಡ್ತೀಯ, ಪರವಾಗಿಲ್ವಾ? ಇದರಲ್ಲೂ ಏನಾದರೂ ಬೆರೆಸಿರ್ತಾಳೆ, ಅರ್ಥ ಮಾಡ್ಕೊ. ಬೇಡ ಬಿಡಮ್ಮ, ಹೋಗ್ಲಿ, ವಯಸ್ಸಾಯಿತು. ರಾಮ ಕೃಷ್ಣ ಅಂತ ಗಾಳಿ ಕುಟ್ಕೊಂಡಿರ್ತೀನಿ. ಅಯ್ಯೋ, ಎಲ್ಲ ನನ್ನ ಕೈ ಮೀರಿ ಹೋಗ್ತಾ ಇದೆ ರಾಜಮ್ಮ. ಎಲ್ಲರೂ ತಿಂಡಿ ತಿನ್ನೋಕೆ ಬರ್ತಿದ್ದಾರೆ. ತಿಂದು ಏನಾದರೂ ಹಾಕ್ಬಿಟ್ರೆ ಏನು ಮಾಡಲಿ? ಒಂದೇ ಅಯ್ಯೋ, ನಾನು ಬಿಡ್ತು ಅಂದರೆ ಅವ್ರು ತಿನ್ನೋದು ನಿಲ್ಲಿಸ್ಬೇಕಲ್ಲ. ಮೊದಲು ತಪ್ಪಿಸ್ಬೇಕು. ನಡಿ ರಾಜಮ್ಮ. ನಮ್ಮಪ್ಪ ನನಗೆ ನಮ್ಮಪ್ಪನೇ, ಆದರೆ ಅವ್ರ ಪ್ರಕಾರ ನಾನು ಅವ್ರ ಮಗ ಅಲ್ಲ, ಕಳ್ಳನ ಮಗ ಅನ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಲೈಫಲ್ಲಿ ಫಸ್ಟ್ ಟೈಮ್ ಬಿಟ್ರೋ ಈ ಮನೇಲಿ ನನ್ನನ್ನು ಮನುಷ್ಯ ಅಂತ ಒಪ್ಕೊಂಡು ಅವನ ಕಾಫಿ ಕೊಟ್ಟಿರೋದು. ಸಿಕ್ಕಾಪಟ್ಟೆ ಖುಷಿ ಆಗ್ತದೆ. ಈ ತಿರುಪತಿ ತಿಮ್ಮಪ್ಪನೇ ಬಂದು ಕೈಗೆ ಲಾಡು ಕೊಟ್ಟಷ್ಟು ಖುಷಿ ಆಯಿತು. ನಮ್ಮದಕ್ಕೆ ಒಂಥರ ಸಿನಿಮಾ ಹೀರೋಯಿನ್ ಥರ ಪಕ್ಕ ಟೈಮಿಂಗ್ಸು. ನಿನ್ನೆ ಅವ್ರು ಏನು ಮಾಡಿದ್ರು, ವಿನಿ ಪರವಾಗಿ ನಿಂತು ಅವ್ರು ಸಾರಿ ಕೇಳಿದ್ರು, ವಿನಿಗೆ ಪರ್ಫೆಕ್ಟ್ ಹೆಂಡ್ತಿ ಅಂತ ಪ್ರೂವ್ ಮಾಡಿಬಿಟ್ರು. ಬಟ್ ಇವತ್ತೇನು ಮಾಡಿದ್ರು ಅದಕ್ಕೂ ಅದಕ್ಕೆ ತಾಯಿ ಸಮಾನ ಅಂತಾರೆ. ಅವ್ರು ಅದನ್ನ ಇವತ್ತು ಪ್ರೂವ್ ಮಾಡಿಬಿಟ್ರು. ಪರ್ಫೆಕ್ಟ್ ನಮ್ಮ ಅದಕ್ಕೆ. ಗಾಡ್ ಇಸ್ ಗ್ರೇಟ್. ಮಿಸ್ಟರ್ ಕೃಷ್ಣ, ನಾವು ಹುಡುಕ್ದೆ ಕೆದಕ್ದೆ ಕಾಲತ ನೀರೇ ಬಂದು ಬಿದ್ಬಿಟ್ರೆ ಅದನ್ನು ಈಸಿಯಾಗಿ ಒಪ್ಕೊಳ್ಬಾರ್ದಂತೆ. ಅದನ್ನ ಅಳ್ದು ತೂಗಿ ಸರಿಯಾಗಿ ಯೋಚನೆ ಮಾಡಿ ಒಪ್ಕೊಳ್ಬೇಕಂತೆ. ಗೊತ್ತಾ ನಿನಗೆ? ಏನು ಹೇಳ್ತಿದ್ದ ನೀನು? ಹೇಳಂಗಿದ್ರೆ ಸೀದಾ ಹೇಳೋ. ಈ ಕಾಫಿಗೂ ಈ ನಿಧಿಗೂ ಏನು ಸಂಬಂಧ? ಸಂಬಂಧ ಏನೂ ಇಲ್ಲಪ್ಪ, ನನ್ಗೆ ಹೇಳಬೇಕು ಅನ್ನಿಸ್ತು ಹೇಳ್ದೆ ಅಷ್ಟೇ. ರೊಕ್ಕೋ ಏನು ರೊಕ್ಕೋ ಹೇಳು. ನೀನೇನೋ ಮುಚ್ಚಿಡ್ತಾ ಇದೀಯಾ, ಅದಕ್ಕೆ ನನ್ನ ಮೈದ್ನ ಅಂತ ಅಕ್ಸೆಪ್ಟ್ ಮಾಡಲ್ವಾ? ಹಾಗೇನೂ ಇಲ್ಲಪ್ಪ, ನೀನು ತುಂಬ ಖುಷಿಯಿಂದ ಕುಣಿಬೇಡ, ಹಾರ್ಟ್ ಹುಷಾರು ಒಂದಷ್ಟೇ. ನೀನು ಕಾಫಿ ಕೊಡಿ, ನಿಮ್ಮ ಅತ್ತಿಗೆ ಕೊಟ್ಟಿರೋ ಕಾಫಿ, ಸಕ್ಕರೆ ಬದಲು ಪ್ರೀತಿ ಹಾಕ್ಕೊಟ್ಟಿರೋ ಕಾಫಿ. ಏ ಹೋಗ್ಯಾ, ನಮ್ಮ RCB 18 ವರ್ಷ ಆದಮೇಲೆ ಗೆದ್ದಷ್ಟೇ ಖುಷಿ ಆಯ್ತು ನನಗೆ. ಇದನ್ನು ತಗೊಂಡೋಗಿ ನೀಟಾಗಿ ಮ್ಯೂಸಿಯಮಲ್ಲಿ ಇಡಬೇಕು ಸೇಫಾಗಿ. ಇನ್ಮೇಲೆ ಇದನ್ನು ನಾನು ಅತ್ತಿಗೆ ಪರಪ್ಪ, ಅವರೇ ಈ ಮನೆ ದೇವರು. ಲ ಲ ಲ ಲ